ಹಲೋ ಅಮ್ಮ, ಚೆಕಪ್ ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ. ನಾನು ಬರ್ತಾ ಇದ್ದೀನಿ, ಆಯಿತಾ? ಸರಿ ಅಮ್ಮ. ಅಂಕಲ್ ಅಂಕಲ್, ಈ ಕ್ಯಾಮ್ರಾ ಆನ್ ಮಾಡ್ಕೊಡಿ. ಆಯ್ತಪ್ಪ, ಹೋಗ್ತೀನಿ, 2 ನಿಮಿಷ. ಥ್ಯಾಂಕ್ಸ್. ನಿಮ್ಮ ಹೆಸರೇನು? ಒಳ್ಳೆ ಕೆಲಸಕ್ಕೆ ಹೆಸರು ಮುಖ್ಯ ಆಗಲ್ಲಪ್ಪ. ಹೋಯ್, ಏನು ಸಾರ್? ಏಯ್, ಬ್ಲೇಜರ್ ಬಿಚ್ಚಿಟ್ಟೋಗಪ್ಪ. ಯಾಕೆ ಸಾರ್, ಫೀಸ್ ಕಟ್ಟಿಲ್ವಾ? ಪಾಠ ಮಾಡಿಲ್ವಾ? ಅದು ಕಾಲೇಜ್ದು. ಏನು ಸರ್, ಯಾವಾಗಲೂ ಫಿಲಾಸಫಿನೇ ನಿಮ್ಮದು. ಹೇಯ್, ಓವರಾಗಿ ಮಾತಾಡಬೇಡ, ಬಟ್ಟೆ ಬಿಚ್ಚಿಟ್ಟೋಗಪ್ಪ. ಸರ್ ಹೇ ತು, ಬ್ಲೇಜರ್ ಬಿಚ್ಚಿಟ್ಟೋಗಪ್ಪ. ಸರಿ ಸಾರ್. ಹೋಯ್, ಹೇಯ್, ಏ ಕುಳ್ಳ, ನೀನು ಏಯ್, ನಾ ತುಂಬಾ ಕುಳ್ಳಗಿದ್ದೀನಿ ಅನ್ಬಿಟ್ಟು ಓವರ್ ಆಗಿ ಮಾತಾಡ್ಬಿಟ್ಟ ಕಣೋ. ಮೈ ಮೇಲೆ ಇದ್ದಿದ್ದು ಬ್ಲೇಸರ್ ಕಿತ್ಕೊಂಡ್ಬಿಟ್ನೋ ಸುನಿ. ಲೋ, ನಮ್ದು ಕಿತ್ಕೊಂಡ್ಬಿಟ್ರು ಕಣ. ಲೋ, ನಿಂದೆ ಲೋ. ಸೇಮ್ ಪಿಂಚ್ ಮಗ. ಮಗ ನಿನ್ ಡವ್ವು. ಹಾಯ್ ಅಪೂರ್ವ. ನನ್ನ ಹುಡುಗಿ ಬಂದ್ರೆ ನಿನ್ಗೇನು ಅಷ್ಟೊಂದು ಖುಷಿ? ಏಯ್, ನಿಮ್ ಹುಡುಗಿ ಜೊತೆ ನಮ್ಮ ಹುಡುಗಿನೂ ಬಂದವಳೆ. ನನ್ನ ಐಟಿಗೆ ಸೆಟ್ ಆಗೋ ಹುಡುಗಿ ಅವಳ ಒಬ್ಳೆ ಈ ಭೂಮಿ ಮೇಲೆ. ಅವ್ನು ನೋಡಿದ್ರೆ 1 ವರ್ಷದಿಂದ ಆ ಹುಡ್ಗಿನ ಲವ್ ಮಾಡ್ತಾವನೆ. ನೀನ್ ನೋಡಿದ್ರೆ ಅವಳಿಂದನೇ 1 ವರ್ಷದಿಂದ ಬಿದ್ದಿದ್ಯಾ. ಅವಳು ನೋಡಿದ್ರೆ ನಿನ್ ಮೂಸು ಕೂಡ ನೋಡ್ತಿಲ್ಲ. ಲೈ, ಯಾಕ್ಲ ಇವೆಲ್ಲ? ಓಕೆ ಸರಿ, ಹುಡುಗಿರ್ನೆಲ್ಲ ಹೊತ್ತು ಕಾಯಿಸ್ಬಾರ್ದು, ಹೋಗಿ ಮಾತಾಡ್ಸೋಗಲ್ಲ ಸುನಿಲಾ. ಹಾಯ್. ಹಾಯ್. ಯಾಕೋ ಇಷ್ಟೊತ್ತು? ಪವಿತ್ರವಾದ ಕಾಲೇಜು, ಫೈನಲ್ ಇಯರ್ ಬರ ಸ್ವಲ್ಪ ಲೇಟ್ ಆಯ್ತು. ಲೇ, ಡ್ರೀಮಿಗೆ ಹೋಗ್ಬಿಟ್ಟಾ? ಏನೋ ಲೋ, ಸುನಿಲ ಏನೋ ರಿಯಲ್ ಆಗಿ ಮಾಡ್ತಾವನೆ. ನಿನ್ ಬರೀ ಡ್ರೀಮೇ ಆಗೋಯ್ತಲ್ಲೋ. ಹಾಯ್. ಸರಿ ನಡೀರೋ, ಹೋಗೋಣ. ಲೋ, ಅವರಿಬ್ರೇನೋ ಕಪಲ್ಸು, ಅವರಿಬ್ರು ಮಧ್ಯ ನಾವ್ಯಾಕೋ ಸುಮ್ಮನೆ. ಬಾರೋ ಹೋಗೋಣ.
ಇದೆಯಾ ಫಸ್ಟ್ ನಿಮ್ಮ ಅಪ್ಪನ ಸಾಲ ತೀರ್ಸೋ, ಆಮೇಲೆ ಹುಡುಗಿರ್ ಸವಾಸ ಮಾಡೋ. ಅಪ್ಪ, ನಿಮ್ಮಿಂದ ನನ್ನ ಮಾನ ಮರ್ಯಾದೆಲ್ಲ ಹೋಯ್ತು. ಊರು ತುಂಬಾ ಸಾಲ ಮಾಡಿದಿರಲ್ಲ ನೀವು. ಏನ್ರಿ ಇಷ್ಟೊಂದು ಸಾಲ ಮಾಡ್ತಿದ್ದೀರಾ? ಅಕ್ಕಪಕ್ಕದ ಮನೆಯವ್ರು ಏನು ಅನ್ಕೊಳ್ತಾರೆ? ನನ್ನ ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಾನಂತೂ ಓದಕ್ಕಾಗ್ಲಿಲ್ಲ. ಎಷ್ಟಾದ್ರೂ ಸಾಲ ಆಗ್ಲಿ, ನನ್ನ ಮಗನ ಓದಿಸ್ತೀನಿ. ನೀವು ಓದ್ಕೊಳಪ್ಪ. ನನ್ನ ಸಾಲ ನಾನು ತೀರಿಸ್ಕೊಳ್ತೀನಿ. ಏನೋ ಒಂದು ನಿಮ್ಮನ ಮರ್ಯಾದೆ ಹೋಗೋದಲ್ಲದೆ ನಂದು ಹೋಗ್ತೈತೆ. ಏಯ್, ನಿಮ್ಮ ಅಪ್ಪನ ಸಾಲ ತೀರ್ಸೋ. ನಿಮ್ಮ ಅಪ್ಪನ ನೋಡಿದ್ರೆ ವಯಸ್ಸಾಯ್ತು, ನೀನು ನೋಡಿದ್ರೆ ಈ ರೀತಿ ಫ್ರೆಂಡ್ಸ್ಗಳ ಜೊತೆ ಕೂತ್ಕೊಂಡು ಹರಟೆ ಹೊಡಿತಿದ್ಯಲ್ಲೋ. ಹೋಗೋ, ನಿಮ್ಮ ಅಪ್ಪನ ನೋಡ್ಕೊಳ್ಳೋ. ಥೂ. ಓ ಶಟ್, ಮಚ್ಚಾ ನಾನು ಹುಡುಗಿಗೆ ಇವತ್ತು ಬರ್ತೀನಿ ಅಂತ ಹೇಳಿದ್ನೋ. ಬಾರೋ ಮಚ್ಚ, ನಿಮ್ಮ ಹುಡುಗಿ ಜೊತೆ ನಮ್ಮ ಹುಡುಗಿನೂ ಬರ್ತಾಳೆ, ಹೋಗೋಣ. ನಿನ್ ಬರೀ ಇದೇ ಆಯ್ತಲ್ಲೋ. ಏನೋ ಮಾಡೋದು ಇವಾಗ? ತಲೆ ಕೆಡ್ಸ್ಕೊಬೇಡ, ಬರ್ರಿ ಹೋಗೋಣ. ಮಗನೇ, ನಿಮ್ಮಪ್ಪ ನಮ್ಮಪ್ಪ ಹತ್ರ ಸಾಲ ಇಸ್ಕೊಂಡು ಹುಡುಗಿ ಜೊತೆ ಶೋಕಿ ಮಾಡ್ತಾ ಇದೆಯಾ? ಫಸ್ಟು ಸಾಲ ತೀರಿಸು. ಓಯ್, ನೀನ ಅಪ್ಪನ ಸಾಲ ತೀರ್ಸಲೇ. ಏಯ್, ನೀನು ನಿಮ್ಮಪ್ಪ ಸಾಲ ಇಸ್ಕೊಂಡ್ರೆ ತೀರ್ಸ ಗೊತ್ತಿಲ್ವಾ ನಿಂಗೆ? ಇವತ್ತು 6 ಗಂಟೆ ಒಳಗಡೆ ತೀರಿಸ್ತೀಯಾ, ಇಲ್ಲಾರ ನನ್ನ ಮಗನೇ. ಓಯ್, ನೀನ ಫಸ್ಟು ಸಾಲ ಸಾಲ ಫಸ್ಟು ತೀರ್ಸಲೇ. ಸಾಲ ಇಲ್ಲಾರ ತೀರಿಸು. ನನ್ನ ಮಗನೇ. ಏನಪ್ಪ ಸುಸ್ತಾಗಿದೆಯಾ? ಹೋಗು, ಊಟ ಮಾಡು, ಹೋಗು ಮಗನೇ. ಅಪ್ಪ, ಹೇಳಪ್ಪ. ಅಪ್ಪ, ಹೇಳು. ಎಷ್ಟು ಸಲ ಮಾಡಿದ್ಯಪ್ಪ? ಯಾಕಪ್ಪ? ಹೇಳಪ್ಪ. ಬೇಡ ಬಿಡಪ್ಪ, ಅದೆಲ್ಲ ನಿನಗೆ ಬೇಡ. ಪರವಾಗಿಲ್ಲ, ಹೇಳಪ್ಪ. ಒಂದು 15 ಲಕ್ಷ ಇದೆಯಪ್ಪ. ನಿನಗೆ ಕಷ್ಟ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡೆ, ಆದರೆ ಇಷ್ಟೊಂದು ಸಾಲ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲಪ್ಪ. ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಪ್ಪ.
ನನ್ನ ಸಾಲ ನಾನೇ ತೀರಿಸ್ಕೊಳ್ತೀನಿ. ನಿನಗೆ ತೊಂದರೆ ಕೊಡಲ್ಲಪ್ಪ. ಏನಪ್ಪ ನೀನಿಲ್ಲಿ? ಒಂದು 15 ಲಕ್ಷ ದುಡ್ಡು ಬೇಕಿತ್ತು. ತಿಂಗಳ ಬಡ್ಡಿ ಸರಿಯಾಗಿ ಕಟ್ಕೊಂಡು ಹೋಗ್ತೀನಣ್ಣ. ಅಣ್ಣ, ಮಹೇಶ್ ಅಪ್ಪಂಗೆ 15 ಲಕ್ಷ ಬೇಕಂತೆ ಅಣ್ಣ. ನೀನು ಯಾರಿಗಾರ ಸಾಲ ಕೊಡು, ಆದರೆ ಕರೆಕ್ಟಾಗಿ ವಸೂಲಿ ಮಾಡು. ಇಲ್ಲ ಅಂದರೆ ನನ್ನ ರೈಟ್ ಹ್ಯಾಂಡಿಂದ ತೆಗ್ದಾಕ್ಬಿಡ್ತೀನಿ ನನ್ನ ಮಗನೇ. ಸರಿ ಆಯ್ತಣ್ಣ. ಏಯ್, ಹೋಗಿ ದುಡ್ಡು ತಗೊಂಬಾರೋ. ಕರೆಕ್ಟಾಗಿ ತಿಂಗಳು ಬಡ್ಡಿ ಕಟ್ಬಿಡ್ಬೇಕು. ಆಯ್ತಣ್ಣ. ಹ್ಞೂ. ಬಡ್ಡಿ ಮಗನೇ, ಸಾಲ ಕೊಟ್ಟು 2 ತಿಂಗಳಾಯ್ತು, 1 ರೂಪಾಯಿ ಬಡ್ಡಿ ಕೊಡದೆ ಊರೆಲ್ಲ ಅಡ್ಡಾಡ್ತಿದ್ಯಾ. ನೀನ್ ನೋಡಿದ್ರೆ ಕದ್ದು ಮುಚ್ಚಿ ಓಡಾಡ್ತೀಯ, ನಿನ್ ಮಗ ನೋಡಿದ್ರೆ ಕಣ್ಕಂಡು ಹುಡುಗಿರ್ತೆ ಶೋಕಿ ಮಾಡ್ಕೊಂಡ್ ತಿರುಗ್ತಾನ. ನಮ್ಮ ಬಗ್ಗೆ ಗೊತ್ತು ತಾನೇ. ಅಡ್ಡಡ್ಡ ಉದ್ದುದ್ದ ಕತ್ತರ್ಸಾಕ್ತೀನಿ ಮಗನೇ. ಈ ತಿಂಗಳಲ್ಲೇ ನನ್ನ ಬಡ್ಡಿ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಬರೋ ಹೋಗೋಣ. ಏಯ್, ಇದೊಂದೇ ತಿಂಗಳು ಟೈಮ್ ನಿನಗೆ. ಎಲ್ಲೋಗ್ತಿದ್ಯಪ್ಪ ಇಷ್ಟು ಬೇಗ ರೆಡಿಯಾಗಿ? ಒಂದು ಫೋನ್ ಬಂದಿದೆಯಪ್ಪ, ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗಿ ಬರ್ತೀನಿ. ಸರಿನಪ್ಪ, ಆಯ್ತು, ಹುಷಾರು. ಹಲೋ. ಕೇಳಿಸ್ಕೊಳ್ರೋ, ಇದು ತುಂಬ ಸೀರಿಯಸ್ ಮ್ಯಾಟ್ರು. ನೋಡ್ರೋ, ನಮ್ಮ ಮನೇಲೂ ತುಂಬ ಕಷ್ಟ ಇದೆ, ನಿಮ್ಮೆಲ್ಲರ ಮನೇಲೂ ತುಂಬ ಕಷ್ಟ ಇದೆ. ಅದಕ್ಕೆ ನಾನೊಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ. ಏನೋ ಅದು? ಕೇಳಿಸ್ಕೊಳ್ರಿ. ನಮ್ಮ ಡಿಸ್ಟಿಕಲ್ಲೇ ಒಬ್ಬ ದೊಡ್ಡ ರಿಯಲ್ ಎಸ್ಟೇಟ್ ಮನೆ ನೋಡಿದ್ದೀನಿ. ನಾಳೆ ಮಧ್ಯಾಹ್ನ ಆ ಮನೆಗೆ ಹೋಗೋಣ, ನಮ್ಮ ಕೈ ಚಳಕ ಏನು ಅಂತ ತೋರಿಸೋಣ. ನೋಡ್ರೋ, ನಾಳೆ ಒಂದೇ ದಿನನೇ ಇರೋದು ನಮಗೆ ಚಾನ್ಸು. ನಾವೇನಾದರೂ ಇದನ್ನು ಕಳ್ಕೊಂಡ್ರೆ ನಮ್ಗೆ ಇನ್ನೊಂದು ಅವಕಾಶ ಸಿಗಲ್ಲ. ಸಿಕ್ಕಾಕೊಂಡ್ರೆ ತುಂಬ ಸೀರಿಯಸ್ ಆಗುತ್ತೋ. ಬೇರೆ ವಿಧಿನೇ ಇಲ್ಲ ಮಗ.
ಇದೆಲ್ಲ ಸರಿ ಬರುತ್ತಾ ಮಾಮ್ ನಮಗೆ? ಸ್ವಲ್ಪ ಹೆಲ್ಪ್ ಮಾಡ್ರಿ. ನಮ್ಮ ಕಷ್ಟನೂ ತೀರುತ್ತೆ, ನಿಮ್ಮ ಕಷ್ಟನೂ ತೀರುತ್ತೆ. ಸಿಗಾಕೊಂಡ್ರೆ ಮಾತ್ರ ತುಂಬಾ ಕಷ್ಟ ಆಗುತ್ತೆ. ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಆದರೆ ನಾವು ಈ ಒಂದು ತಪ್ಪನ್ನ ಸರಿಯಾಗಿ ಮಾಡೋಣ. ನನ್ನ ಲೈಫು, ನಿನ್ನ ಲೈಫು, ಎಲ್ಲರ ಲೈಫು ಸೆಟ್ಲ್ ಆಗುತ್ತೆ. ಸರಿ ಮ್ಯಾಮ್, ಏನಾರ ಆಗಲಿ ನಾವೆಲ್ಲ ಜೊತೆಗಿರ್ತೀವಿ. ಸರಿ ಕಣ್ರೋ, ನಾನು ನೋಡ್ಕೊತೀನಿ, ಬನ್ನಿ. ಲೇ ನನ್ನ ಮಗನೇ, ನಿನ್ನಿಂದ ಎಲ್ಲ ಪ್ಲ್ಯಾನು ಹಾಳಾಗೋಗಿದೆ. ಮುಚ್ಕೊಂಡು ನಿಂತ್ಕೊಳ್ಳೋ, ಈ ಪ್ಲ್ಯಾನ್ ಆದರೂ ನೆಟ್ಟಗಾಗಲಿ. ಆಯ್ತಪ್ಪ ತಂದೆ, ಸುಮ್ಮನೆ ಇರ್ತೀನಿ ಬಿಡು. ಪ್ಲೀಸ್ ಕಣೋ, ನೀನು ಕೋತಿ ಥರ ಎಲ್ಲ ಆಡೋಕೆ ಹೋಗ್ಬೇಡ. ಸಿಕ್ಕಾಕೊಂಡ್ರೆ ಜೈಲ್ ಗ್ಯಾರಂಟಿ. ಸರಿ ಬಿಡು. ಏನೋ ಮ್ಯಾಟ್ರ್ ಇದು? ಈ ನನ್ನ ಮಗ 2 ತಿಂಗಳಿಂದ ಬಡ್ಡಿ ಕಟ್ತೆ ಓಡಾಡ್ತಾವಣ್ಣ. ನಮ್ಮ ಕಣೆ ತಪ್ಪಿಸಿ ಊರೆಲ್ಲ ಓಡಾಡ್ತಾವಣ್ಣ. ನೀವು ಒಂದು ಮಾತು ಹೇಳಿ ಅಣ್ಣ, ಒಂದು ಕೈ ನೋಡ್ಕೊತೀನಿ. ಇನ್ನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನನ್ನ ದುಡ್ಡು ನಂಗೆ ಸೆಟ್ಲ್ ಆಗ್ಬೇಕಷ್ಟೇ. ಯಾಕೋ ನಾವು ಬಂದಿರೋ ಟೈಮ್ ಸರಿ ಇಲ್ಲ, ಹೋಗ್ಬಿಡೋಣ. ಹ್ಞೂ ಕಣ, ಹೋಗೋಣ ಬಾ. ಏಯ್ ನನ್ನ ಮಗನೇ, ನೀವೆಲ್ಲ ಹೊಟ್ಟೆಗೆ ಅನ್ನ ತಿಂತೀರೋ ತಿಂತೀರೋ? ದುಡ್ಡು ತೊಗೋಬೇಕಾರೆ ಒಳ್ಳೆ ನಾಯಿ ಥರ ಹಿಂದೆ ಬರ್ತೀರಾ. ಈಗ ಯಾಕ್ರೆ ಕದ್ದು ಮುಚ್ಚಿ ಓಡಾಡ್ತೀರಾ? ಏ ಶಿವ, ಹೋಗ ಬ್ಯಾಟ್ ತಗೋಬರೋ. ಲೋ ಮಗ, ಒಂದು ನಿಮಿಷ ಬಾರೋ ಇಲ್ಲಿ. ಏನು? ದುಡ್ಡು ಕೊಡೋದಲ್ದೆ ನಿನ್ನಿಂದೆ ನಾವು ನಾಯಿ ಥರ ಅಲಿಬೇಕಾ? ಕಚಡ ನನ್ನ ಮಗನೇ, ನಸ್ಕುನ್ನಿ ಆಟ ಆಡ್ತೀಯ ನನ್ನ ಮಗನೇ. ಅಮ್ಮ, 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 ಏ ನನ್ನ ಮಗನೇ, ಅಪ್ಪ ಮಗ ಇಬ್ರು ಸೇರ್ಕೊಂಡು ದೊಡ್ಡ ಆಡ್ತೀರಾ? ನನ್ನ ಮಕ್ಳ ಸಾಯಿಸ್ಬಿಡ್ತೀನಿ.
ಏಯ್ ನನ್ನ ಮಕ್ಕಳ ನಮ್ಮನೆಗೆ ಬಂದು ಆಟ ಆಡ್ತೀರಾ? ಅಣ್ಣ ಯಾಕೆ ಹೊಡಿತಿದ್ಯಾ ಅವ್ರಿಗೆಲ್ಲ? ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸ್. ಇವನು ನಾನು ಪ್ರೀತಿಸ್ತಿರೋ ಹುಡುಗ. ಏನು ಗೊತ್ತಿರೋರ? ದುಡ್ಡು ಅಂತ ಬಂದ್ರೆ ನನ್ನ ಶತ್ರು ಆದ್ರೂ ಬಿಡಲ್ಲ, ಮಿತ್ರನೇ ಆದ್ರೂ ಬಿಡಲ್ಲ. ಏನಣ್ಣ ಯಾವಾಗ ನೋಡಿದ್ರು ದುಡ್ಡು 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 ಅಂತ ಸಾಯ್ತಿಯಲ್ವಾ? ಅಪೂರ್ವ, ಬಿಟ್ಬಿಡಣ್ಣ ಪ್ಲೀಸ್. ಅಪ್ಪ, ಹ? ಅಪ್ಪನಾ? ಇವ್ರು ನಿಮ್ಮಪ್ಪನಾ? ಹಿಡ್ಕೊಳ್ಳೋ ಅವನ್ನ. ಪ್ಲೀಸ್. ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಬಿಟ್ಬಿಡ, ಪ್ಲೀಸ್ ಅಣ್ಣ ಬಿಟ್ಬಿಡು, ಬಿಟ್ಬಿಡಣ್ಣ ಪ್ಲೀಸ್, ಪ್ಲೀಸ್ ಅಣ್ಣ. ಬಿಟ್ಕೊಳ್ಸೋ ಅವನ್ನ ಹೋಗ್ಲಿ. ಏನೋ ಅದು? ಅಪ್ಪ, ಹಾ? ಅಪ್ಪ ಫೋಟೋ. ಥ್ಯಾಂಕ್ಸ್. ನಿಮ್ಮ ಹೆಸರೇನು? ಒಳ್ಳೆ ಕೆಲಸಕ್ಕೆ ಹೆಸರು ಮುಖ್ಯ ಆಗಲ್ಲಪ್ಪ. ಯಾಕಪ್ಪ ನನಗೆ ಕೈ ಮುಗಿತಾ ಇದೆಯಾ? ನೀವು ನನ್ನ ಪಾಲ್ಗೆ ದೇವ್ರ ಥರ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮಿಂದನೇ ನನ್ನ ತಂಗಿ ಬದುಕಿದ್ದು. ನಮ್ಮಮ್ಮ ಹೀಗಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನಿಮ್ಮನ್ನು ದೇವ್ರ ಥರ ಪೂಜಿಸ್ತಾ ಇದ್ದಾರೆ. ನಿಮ್ಮನ್ನು ಹುಡುಕ್ಬೇಕು ಅಂತ ತುಂಬ ಕಷ್ಟಪಟ್ಟೆ, ಆದರೆ ಈಗ ಸಿಕ್ಕಿದ್ದೀರಾ. ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕೊ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಶಬಾಷ್ ಅಣ್ಣ, ಶಬಾಷ್. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಸಾಯ್ತಾ ಇದ್ರಲ್ವಾ? ಇವಾಗ ಅದೇ ದುಡ್ಡು ಜ್ಞಾಪಕ ಬರ್ತಾ ಇಲ್ವಾ ನಿಮಗೆ? ಫಸ್ಟು ಮನುಷ್ಯರಿಗೆ ಬೆಲೆ ಕೊಡಿ, ಆಮೇಲೆ ದುಡ್ಡಿಗೆ. ಮನುಷ್ಯತ್ವ ಅನ್ನೋದು ಒಂದು ಚೆನ್ನಾಗಿದ್ರೆ ದುಡ್ಡು ತಾನಾಗೆ ಬರುತ್ತೆ, ಜೀವನನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಸರ್, ದುಡ್ಡು ಅನ್ನೋ ಅಹಂಕಾರ ನನಗಿತ್ತು. ಈ ಕ್ಷಣದಿಂದ ನನಗೆಲ್ಲ ಹೋಯ್ತು. ನನ್ನ ತಂಗಿನ
ನಿಮ್ಮ ಮಗಂಗೆ ಕೊಟ್ಟು ಮದುವೆ ಮಾಡಿಸ್ತೀನಿ. ನಿಮ್ಗೆಷ್ಟು ಸಾಲ ಇದ್ರು ನಾನು ತೀರಿಸ್ತೀನಿ. ನಿಂದೇನ ಸೆಟ್ ಆಗೋಯ್ತ ಮಚ್ಚ, ನಂದು ಕುಳ್ಳಿ ಗತಿ ಏನೋ. ಇದು ಸೌಂಡ್ ಆಯ್ತು. ಹೋಗ್ಮೇಲೆ ಕೈ ಇಡ ಹೊಡಿ ನೀವು ಈಗ ಹೊಡಿ. ನೀನು ಸುಮ್ಮನೆ ಕೆನ್ನೆ ಹೊಡಿರಿ, ಕೆನ್ನೆ ಹೊಡಿರಿ. ಮಾತಾಡ್ಕೊಂಡು ಅದೇ